ನಮಸ್ಕಾರ ವೀಕ್ಷಕರೇ. ರಾಹುಲ್ ಗಾಂಧಿಯ ವೋಟ್ ಚೋರಿ ಆರೋಪದ ಸಂಬಂಧ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಈ ಆರೋಪವನ್ನ ಮಾಡಿದ ಬಳಿಕ ಪ್ರೆಸ್ ಮೀಟ್ ಮಾಡಿದ ರಾಹುಲ್ ಗಾಂಧಿ ಸುಮಾರು 40,000 ಫೇಕ್ ಅಡ್ರೆಸ್ ಅನ್ನೋ ತಲೆಬರಹ ಇರೋ ದಾಖಲೆಗಳನ್ನ ಪ್ರದರ್ಶನ ಮಾಡಿದ್ರು. ಇದರ ಜಾಡು ಹಿಡಿದು ತನಿಖೆ ನಡೆಸಿದಾಗ ಸ್ಫೋಟಕ ವಿಚಾರ ಬಹಿರಂಗಗೊಂಡಿದ್ದು, ಇದು ತಯಾರಾಗಿದ್ದು ಭಾರತದಲ್ಲಿ ಅಲ್ಲ, ವಿದೇಶದಲ್ಲಿ ಅನ್ನೋದು ಬೆಳಕಿಗೆ ಬಂದಿದೆ. ಯಾವ ಕಾರಣಕ್ಕೆ ಇದನ್ನ ವಿದೇಶದಲ್ಲಿ ಮಾಡಿಸಿದ್ರು, ಇದರ ಪ್ರಿಪರೇಷನ್ ಹೇಗೆ ನಡೆದಿತ್ತು ಅನ್ನೋದು ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ವರದಿಯಾಗಿದ್ದು, ಅದನ್ನ ನೋಡ್ತಾ ಹೋದ್ರೆ ಅಚ್ಚರಿ ಹಾಗೂ ಆತಂಕವನ್ನ ತರಿಸ್ತಾ ಇದೆ. ಈ ಹಿಂದೆ ಹಲವು ಸೀಕ್ರೆಟ್ ಮೀಟಿಂಗ್ಗಳು ವಿವಿಧ ದೇಶಗಳಲ್ಲಿ ನಡೆದಿದ್ವು ಅನ್ನೋ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇನ್ನೊಂದೆಡೆ ದೇಶದ ವಿಪಕ್ಷ ನಾಯಕ ಸ್ಥಾನದಲ್ಲಿರೋ ರಾಹುಲ್ಗೆ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಭಾರತದ ಸಂವಿಧಾನ ಮಾಡಿಕೊಟ್ಟಿದೆ. ಆದ್ರೆ ಈಗ ಆ ಸೆಕ್ಯೂರಿಟಿ ವ್ಯವಸ್ಥೆ ಕಲ್ಪಿಸಿರೋ ಸಿಆರ್ಪಿಎಫ್ ಕಡೆಯಿಂದ ರಾಹುಲ್ ವಿರುದ್ಧ ಗಂಭೀರ ಆರೋಪವೊಂದು ಬರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯ ಅಂದ್ಮೇಲೆ ಪರ ವಿರೋಧ ಇದ್ದಿದೆ. ಆಡಳಿತದಲ್ಲಿ ಇರುವವರ ಮೇಲೆ ವಿಪಕ್ಷಗಳು ಬೊಟ್ಟು ಮಾಡೋದು ಸಹಜವೇ. ಕೈ ತೋರಿಸೋದೇ ತಪ್ಪು ಅಂತ ಹೇಳುವಷ್ಟು ದಡ್ಡರು ಯಾರೂ ಇಲ್ಲ. ಆದ್ರೆ ಏನಾದ್ರೂ ಒಂದು ಆರೋಪ ಮಾಡಿದಾಗ ಅದಕ್ಕೆ ಸರಿಯಾದ ದಾಖಲೆಗಳು ಇರಬೇಕು, ಆಧಾರ ಇರಬೇಕು, ಅಥವಾ ಕೊನೆ ಪಕ್ಷ ಆರೋಪ ನಿಜ, ನಮ್ಮ ಅನುಭವಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಪ್ರತ್ಯಕ್ಷ ನೈಜ ಉದಾಹರಣೆಗಳಾದ್ರೂ ಇರಬೇಕು. ಇದ್ಯಾವುದೂ ಇಲ್ಲದೆ ಸುಮ್ಮನೆ ಆರೋಪ ಮಾಡಿದ್ರೆ ಅದು ಏನಾಗುತ್ತೆ ಅನ್ನೋದಕ್ಕೆ ರಾಹುಲ್ ಗಾಂಧಿಯ ವೋಟ್ ಚೋರಿ ಆರೋಪ ಸಾಕ್ಷಿ. ಸರಿ, ಈ ಆರೋಪ ಏನೋ ಫೇಲ್ ಆಯ್ತು, ಇಲ್ಲಿಗೆ ಎಲ್ಲವೂ ಮುಗಿದೋಯ್ತಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದಕ್ಕೆ ಪೂರಕವಾಗಿ ಸ್ಫೋಟಕ ವಿಚಾರಗಳು ಹೊರಬರ್ತಾ ಇವೆ. ಅದೇನಂದ್ರೆ, ಈ ಡಾಕ್ಯುಮೆಂಟ್ಗಳು ರೆಡಿಯಾಗಿದ್ದು ಭಾರತದಲ್ಲಿ ಅಲ್ಲ, ಬದಲಾಗಿ ಮ್ಯಾನ್ಮಾರ್ನಲ್ಲಿ ಅನ್ನೋದು. ಅಂದಹಾಗೆ ಈ ಕುರಿತಂತೆ ಮಾಹಿತಿಗಳನ್ನ ಹಂಚಿಕೊಂಡಿರೋದು OP ಇಂಡಿಯಾ ವೆಬ್ಸೈಟ್ ಹಾಗೂ ಖುರ್ಪೆಂಚ್ ಅನ್ನೋ ಟ್ವಿಟರ್ ಹ್ಯಾಂಡಲ್. ಅದರಲ್ಲಿ ಉಲ್ಲೇಖಿಸಿರೋ ಅಂಶಗಳನ್ನೇ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. 7 ಆಗಸ್ಟ್ 2025ರಂದು ವೋಟ್ ಚೋರಿ ಕುರಿತಂತೆ ದಾಖಲೆ ನೀಡೋ ಸಲುವಾಗಿ ರಾಹುಲ್ ಒಂದು ಪ್ರೆಸ್ ಮೀಟ್ ಕರೆದು ಪವರ್ ಪಾಯಿಂಟ್ ಮೂಲಕ ಫೇಕ್ ವೋಟ್ಗೆ ಸಾಕ್ಷಿ ಎನ್ನುವಂತ ಮಾಹಿತಿಗಳನ್ನ ತೋರಿಸಿದ್ರೆ ಆ ಬೃಹತ್ ದಾಖಲೆಯನ್ನ ಮ್ಯಾನ್ಮಾರ್ನಲ್ಲಿ ಸಿದ್ಧಪಡಿಸಲಾಗಿತ್ತು. ಪ್ರೆಸ್ ಮೀಟ್ ಬಳಿಕ ಈ ದಾಖಲೆಗಳನ್ನ ರಾಹುಲ್ ಗಾಂಧಿ ತಮ್ಮ ವೈಯಕ್ತಿಕ ವೆಬ್ಸೈಟ್ ನಲ್ಲಿ ಪೋಸ್ಟ್ ಕೂಡ ಮಾಡಿಕೊಂಡಿರ್ತಾರೆ. ಇಂಗ್ಲಿಷ್, ಕನ್ನಡ ಹಾಗೂ ಹಿಂದಿ ಭಾಷೆಗಳಲ್ಲಿ 3 PDF ದಾಖಲೆಗಳು ಅಲ್ಲಿರುತ್ತವೆ. ಈ 3 PDF ದಾಖಲೆಗಳ ಮೆಟಾ ಡೇಟಾ ಹುಡುಕ್ತಾ ಹೋದಾಗ ಇದೆಲ್ಲವೂ ಮ್ಯಾನ್ಮಾರ್ನ ಟೈಮ್ ಝೋನ್ 6:30 ಹೊತ್ತಿಗೆ ರೆಡಿ ಮಾಡಲಾಗಿದೆ ಅನ್ನೋದನ್ನ ಖುರ್ಪೆಂಚ್ ಟ್ವಿಟರ್ ಪೋಸ್ಟ್ ಮಾಡಿಕೊಂಡಿದೆ. 3 ಭಾಷೆಗಳ PDFಗಳು ಬೇರೆ ಬೇರೆ ಡ್ಯೂರೇಷನ್ ನಲ್ಲಿ ರೆಡಿಯಾಗಿದ್ದು ಸರಿ ಸುಮಾರು ಮ್ಯಾನ್ಮಾರ್ ಸ್ಟ್ಯಾಂಡರ್ಡ್ ಟೈಮ್ MMT 6:30 ಹೊತ್ತಿಗೆ ಎಕ್ಸ್ಪೋರ್ಟ್ ಆಗಿವೆ. ಬೇರೆ ಬೇರೆ VPN ಗಳನ್ನ ಬಳಸಿ ಗೂಗಲ್ ಲಿಂಕ್ ಮೂಲಕ ಈ ಡಾಕ್ಯುಮೆಂಟ್ ಗಳನ್ನ ಶೇರ್ ಮಾಡಿದ್ರೂ ಮೂಲ ಸಮಯವನ್ನ ಬದಲಿಸೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರಿಂದ ಭಾರತದಲ್ಲಿ ಕ್ರಿಯೇಟ್ ಆಗಿರೋ PDF ನ ಸಮಯಕ್ಕೂ ಮೂಲ PDF ಗಳ ಸಮಯಕ್ಕೂ ವ್ಯತ್ಯಾಸ ಇರೋದ್ರಿಂದ ಇದು ಮ್ಯಾನ್ಮಾರ್ನಲ್ಲೇ ತಯಾರಾಗಿದೆ ಅಂತ ಖುರ್ಪೆಂಚ್ ಹೇಳಿಕೊಳ್ತಾ ಇದೆ. ಆದ್ರೆ ಈ ವಿಚಾರವನ್ನ ಖುರ್ಪೆಂಚ್ ಪೋಸ್ಟ್ ಮಾಡಿದ್ದೆ ತಡ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ ಸುಪ್ರಿಯಾ ಶ್ರೀನೇಟ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ. ಈ ಆರೋಪವನ್ನ ಅಲ್ಲಗೆಳೆಯೋದರ ಜೊತೆಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ದೊಡ್ಡ ಪೋಸ್ಟ್ ಒಂದನ್ನ ಮಾಡ್ತಾರೆ. ಅದರಲ್ಲಿ ಆ ದಾಖಲೆಗಳ ಮೂಲ ಯಾವುದು ಅನ್ನೋ ಅವರ ವರ್ಷನ್ ವಿಚಾರವನ್ನ ಬರೆದುಕೊಳ್ತಾರೆ. ಓವರಾಲ್ ಆಗಿ ಅವರ ಸಂದೇಶ ಏನು ಅಂದ್ರೆ, ಈ ದಾಖಲೆಗಳೆಲ್ಲ ಭಾರತದಲ್ಲೇ ತಯಾರಾಗಿದ್ದು ಸಮಯದ ವ್ಯತ್ಯಾಸ ಇರೋದಕ್ಕೆ ಸಾಫ್ಟ್ವೇರ್ ಕಾನ್ಫಿಗರೇಷನ್ ಅಥವಾ ಅಡೋಬ್ ಬಗ್ನ ಸಮಸ್ಯೆ ಅಷ್ಟೇ ಕಾರಣ. ಹಾಗಂದ ಮಾತ್ರಕ್ಕೆ ಇದು ವಿದೇಶದಲ್ಲಿ ತಯಾರಾಗಿದ್ದಲ್ಲ ಅಂತ ಹೇಳ್ಕೊಳ್ತಾರೆ. ಆದ್ರೆ ಈ ಉತ್ತರವನ್ನ ನೋಡಿದ ಬಳಿಕ ಸುಮ್ಮನಾಗದ ಖುರ್ಪೆಂಚ್ ಮತ್ತೊಂದು ಟ್ವೀಟ್ ಮೂಲಕ ಹಲವು ಪ್ರಶ್ನೆಗಳನ್ನ ಕೇಳುತ್ತೆ. ಅಡೋಬ್ ಬಗ್ ಸಮಸ್ಯೆ ಅಂತ ನೀವೇ ಹೇಳ್ತಾ ಇದ್ದೀರಾ, ಆದ್ರೆ ಆ ಸಮಸ್ಯೆಯನ್ನ ಅದೇ ಬಗ್ ತಕ್ಷಣವೇ ಸರಿ ಮಾಡಿದ್ದು ಹೇಗೆ? ಯಾವ ರೀತಿಯ ತಾಂತ್ರಿಕ ದೋಷ ಬಂದಿತ್ತು ಅನ್ನೋದನ್ನ ನಿಖರವಾಗಿ ಹೇಳಿ. ನೀವು ಹಂಚಿಕೊಂಡಿರೋ ದಾಖಲೆಗಳನ್ನ ವೆರಿಫೈ ಮಾಡ್ತಾ ಹೋದ್ರೆ 2 ಲ್ಯಾಪ್ಟಾಪ್ ಬಳಕೆ ಆಗಿರೋದು ಗೊತ್ತಾಗ್ತಾ ಇದೆ. ನಮಗೋಸ್ಕರ ಇನ್ನೊಂದ್ಸಲ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಯಾವ ರೀತಿಯ ಬಗ್ನಿಂದಾಗಿ ಮ್ಯಾನ್ಮಾರ್ ಸ್ಟ್ಯಾಂಡರ್ಡ್ ಟೈಮ್ ತೋರಿಸ್ತಾ ಇದೆ ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾರೆ. ಅಲ್ಲದೆ ಕೈನಾಯಕಿ ಹೇಳ್ತಾ ಇರುವಂತಹ ತಾಂತ್ರಿಕ ದೋಷಗಳನ್ನ 14 ವರ್ಷಗಳ ಹಿಂದೆಯೇ ಆ ಸಂಸ್ಥೆ ಸರಿಪಡಿಸಿರೋದಾಗಿ ತಿಳಿಸಿ ಅದರ ದಾಖಲೆಗಳನ್ನು ಕೂಡ ಖುರ್ಪೆಂಚ್ ಪೋಸ್ಟ್ ಮಾಡಿಕೊಳ್ಳುತ್ತೆ. ಈ ವಿಚಾರ ದೊಡ್ಡದಾಗ್ತಾ ಇದ್ದ ಹಾಗೆ ರಾಹುಲ್ ಹಾಗೂ ಕಾಂಗ್ರೆಸ್ನ ವಿದೇಶಿ ನಂಟುಗಳ ಸಂಬಂಧ ಇರೋ ಹಳೆಯ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದು ಚರ್ಚೆಗೊಳಗಾಗ್ತಾ ಇದೆ. ರಾಹುಲ್ ಖಾಸಗಿ ಟ್ರಿಪ್ಗಳು, ಈ ಹಿಂದೆ ಚೀನಾ ಜೊತೆಗೆ ಖಾಸಗಿ ಮೀಟಿಂಗ್ ಹಾಗೂ ಒಪ್ಪಂದಗಳು, ಟರ್ಕಿಯಲ್ಲಿ ಕಾಂಗ್ರೆಸ್ ಕಚೇರಿ ಓಪನ್ ಮಾಡಿರೋದು, ಇದೆಲ್ಲವನ್ನ ನೋಡ್ತಾ ಇದ್ರೆ ಇದರ ಹಿಂದೆ ದೊಡ್ಡ ಮಟ್ಟದಲ್ಲೇ ಪಿತೂರಿಗಳು ನಡೆದಿವೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸೋದಕ್ಕೆ ಕಾರಣವೇ ಇದು ಕಾಂಗ್ರೆಸ್ ಕಡೆಯಿಂದ ಬಂದ ಆರೋಪ ಅಲ್ಲ, ವಿದೇಶಗಳಿಂದ ಸೃಷ್ಟಿಯಾದ ಆರೋಪವೇನೋ ಅನ್ನೋ ಅನುಮಾನ. ಬಿಜೆಪಿ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸೋ ಎಲ್ಲಾ ಅಧಿಕಾರ ಹಾಗೂ ಹಕ್ಕು ವಿಪಕ್ಷಗಳಿಗೆ ಅಥವಾ ವಿಪಕ್ಷ ನಾಯಕರಿಗೆ ಇದೆ. ಆದ್ರೆ ಇದರ ಉದ್ದೇಶ ಸ್ಪಷ್ಟವಾಗಿರಬೇಕು. ಒಂದೇ ದೇಶದ ಅಥವಾ ಭಾರತೀಯರ ಒಳಿತಿಗೆ ಸಂಬಂಧಪಟ್ಟ ವಿಚಾರಗಳಾದ್ರೆ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡೋದಿಲ್ಲ. ಈಗ ಈ ವೋಟ್ ಚೋರಿ ಆರೋಪ ಖುದ್ದು ಭಾರತದಲ್ಲೇ ತಯಾರಾಗಿ ಸ್ಪಷ್ಟ ಹಾಗೂ ಸರಿಯಾದ ದಾಖಲೆಗಳು ಸಿಕ್ಕಿದ್ರೆ
ಮೋದಿ ಸರ್ಕಾರ ಅಥವಾ ಎಲೆಕ್ಷನ್ ಕಮಿಷನ್ ಖಂಡಿತ ಅದಕ್ಕೆ ಉತ್ತರ ಕೊಟ್ಟು ಸ್ಪಷ್ಟನೆ ನೀಡಬೇಕಿತ್ತು. ಆದ್ರೆ ವೋಟ್ ಚೋರಿ ವಿಚಾರದಲ್ಲಿ ಆಗ್ತಾ ಇರೋದೆಲ್ಲ ಒನ್ ಸೈಡೆಡ್ ಆಕ್ಷನ್ಗಳೇ. ಉದಾಹರಣೆಗೆ ಒಬ್ಬ ವ್ಯಕ್ತಿ 4 ಕಡೆ ವೋಟ್ ಹಾಕಿದ್ದಾನೆ ಅನ್ನೋ ದೂರು ಬಂತು. ಆದ್ರೆ ಆತನ ಹೆಸರು 4 ಕಡೆ ಇದೆ, ವೋಟ್ ಹಾಕಿರೋದು ಒಂದೇ ಕಡೆ ಅನ್ನೋ ಸ್ಪಷ್ಟನೆ ಸಿಕ್ತು. ಮತ್ತೆ ಆ ವಿಚಾರದ ಬಗ್ಗೆ ಕಾಂಗ್ರೆಸ್ ಮಾತಾಡ್ಲಿಲ್ಲ. 128 ವರ್ಷದ ಮಹಿಳೆ ಅಂತ ಕ್ಯಾಂಪೇನ್ ಮಾಡಿದ್ರು. ಅದು ತಾಂತ್ರಿಕ ದೋಷ, ಆಕೆ 35ರ ಆಸುಪಾಸಿನವಳು ಅಂತ ಅವಳನ್ನೇ ಕರೆದುಕೊಂಡು ಬಂದಾಯ್ತು. ಆ ವಿಷಯ ಅಲ್ಲಿಗೆ ಮುಗೀತು. ಒಂದೇ ಮನೆಯಲ್ಲಿ 80 ಜನ, ಒಂದೇ ಅಡ್ರೆಸ್ ನಲ್ಲಿ 100 ಜನ ಅಂತ ದೂರಿದ್ರು. ಅವರನ್ನೂ ಹುಡುಕಿ ಕರ್ಕೊಂಡು ಬಂದು ವಾಸ್ತವ ಏನು ಅನ್ನೋದನ್ನ ಹೇಳಲಾಯ್ತು. ಅಲ್ಲಿಗೆ ಆ ವಿಚಾರ ಮುಗಿದೇ ಹೋಯ್ತು. ಅಂದ್ರೆ ನಿಜವಾಗಿಯೂ ತಪ್ಪು ನಡೆದಿದ್ರೆ, ಒಂದು ವೇಳೆ ಕೇಂದ್ರ ಸರ್ಕಾರವೋ ಅಥವಾ ಎಲೆಕ್ಷನ್ ಕಮಿಷನ್ ಅದನ್ನ ಕವರ್ ಅಪ್ ಮಾಡ್ತಾ ಇದೆ ಅಂತ ಅನ್ಸಿದ್ರೆ ಪಟ್ಟು ಬಿಡದೆ ಇನ್ನೊಂದು ಸಾಕ್ಷಿ ತಂದು ಹೋರಾಟವನ್ನ ಮುಂದುವರಿಸಬಹುದು. ಆದ್ರೆ ಆ ಪ್ರಕ್ರಿಯೆ ಇದುವರೆಗೂ ಆಗಿಲ್ಲ ಅನ್ನೋದೇ ಎಲ್ಲರಲ್ಲೂ ಅಚ್ಚರಿ ತರಿಸ್ತಾ ಇರೋದು. ಮಾಡಿರೋ ಆರೋಪಗಳನ್ನ ಲಿಖಿತ ರೂಪದಲ್ಲಿ ನೀಡಿ ಅಫಿಡವಿಟ್ ಸಲ್ಲಿಸಿ ಕಾನೂನಾತ್ಮಕವಾಗಿ ಎಲ್ಲವನ್ನೂ ಬಗೆಹರಿಸೋಣ ಅಂದ್ರೆ ಅದಕ್ಕೂ ರೆಡಿ ಇಲ್ಲ. ಕೊನೆಗೆ ಯಾವ ಆರೋಪವೂ ಸಾಬೀತಾಗ್ಲಿಲ್ಲ, ಈಗ ಕ್ಷಮೆ ಕೇಳಿ ಅಂದ್ರೆ ಅದಕ್ಕೂ ತಯಾರಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ಇದು ವಿದೇಶಿ ಪ್ರೊಪಾಗಾಂಡ ಇರ್ಬೋದಾ ಅನ್ನೋ ಅನುಮಾನಗಳು ಜನರಲ್ಲಿ ದಟ್ಟವಾಗ್ತಾ ಇದೆ. ಮೊದಲೇ ಭಾರತದ ಸುತ್ತಮುತ್ತ ಇರೋ ಅಷ್ಟೂ ರಾಷ್ಟ್ರಗಳಲ್ಲಿ ಆಗಿರೋ ಗಲಭೆಗಳ ಹಿಂದೆ ವಿದೇಶಿ ದುಷ್ಟಶಕ್ತಿಗಳ ಕೈವಾಡ ಇದೆ ಅನ್ನೋದು ದಿನೇ ದಿನೇ ಮಾರ್ದನಿಸ್ತಾ ಇರುತ್ತೆ. ಈ ಹೊತ್ತಲ್ಲಿ ಒಂದು ಹೋರಾಟ ಶುರು ಮಾಡಿ ಅದಕ್ಕೆ ಸಂಪೂರ್ಣ ಉತ್ತರ ಕೊಡದೆ ಕೇವಲ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಇದರ ಹಿಂದೆಯೂ ವಿದೇಶಿ ಕೈವಾಡ ಇದೆಯಾ ಅನ್ನೋ ಅನುಮಾನ ಬರುವುದು ಸಹಜವೇ. ಅಲ್ಲದೆ ಈಗ ಕುರ್ಪೆಂಚ್ ಎತ್ತಿರೋ ಎಲ್ಲಾ ಪ್ರಶ್ನೆಗಳಿಗೂ ಕಾಂಗ್ರೆಸ್ ಅಧಿಕೃತ ಜಾಲತಾಣಗಳಿಂದ ಈವರೆಗೆ ಸ್ಪಷ್ಟನೆ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಇತ್ತ ಸೆಂಟ್ರಲ್ ರಿಸರ್ವ್ಡ್ ಫೋರ್ಸ್ ಅರ್ಥಾತ್ ಸಿಆರ್ಪಿಎಫ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಆರೋಪ ಮಾಡ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ದೂರು ಸಲ್ಲಿಸಿರೋ ಸಿಆರ್ಪಿಎಫ್ ವಿವಿಐಪಿ ಸೆಕ್ಯೂರಿಟಿ ಚೀಫ್ ಸುನಿಲ್ ಜೂನ್ ರಾಹುಲ್ ಗಾಂಧಿ ಸೆಕ್ಯೂರಿಟಿ ಸಿಸ್ಟಮ್ನ ತೀರಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹೇಳದೆ ಕೇಳದೆ ತಮ್ಮ ಪ್ರವಾಸಗಳನ್ನ ಅರೇಂಜ್ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಸೆಕ್ಯೂರಿಟಿ ನೀಡಿರುವಾಗ ಅವರು ಎಲ್ಲೇ ಹೋಗೋದಾದ್ರೂ ನಮಗೆ ಮಾಹಿತಿಯನ್ನ ಕೊಡ್ಲೇಬೇಕು. ಆದ್ರೆ ಅವರು ಇದ್ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ದೂರಿದೆ. ಅಲ್ಲದೆ ಕಳೆದ ಕೆಲ ತಿಂಗಳುಗಳಲ್ಲಿ ಹಲವು ಸಲ ನಮಗೆ ಹೇಳದೆ ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಟಲಿ ಡಿಸೆಂಬರ್ 30ರಿಂದ ಜನವರಿ 9, ವಿಯೆಟ್ನಾಂ ಮಾರ್ಚ್ 12ರಿಂದ 17, ದುಬೈ ಏಪ್ರಿಲ್ 17ರಿಂದ 23, ಕತಾರ್ ಜೂನ್ 11ರಿಂದ 18, ಲಂಡನ್ ಜೂನ್ 25ರಿಂದ ಜುಲೈ 6, ಈಗ ಮಲೇಷಿಯಾ ಸೆಪ್ಟೆಂಬರ್ 4ರಿಂದ 8. ಇದ್ಯಾವುದೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ಈ ರೀತಿ ಮಾಡೋ ಮೂಲಕ ಸಿಆರ್ಪಿಎಫ್ ನ ಯೆಲ್ಲೋ ಬುಕ್ ನಲ್ಲಿರೋ ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಅಂತ ದೂರಲಾಗಿದೆ. ಮೊದಲೇ ರಾಹುಲ್ ಗಾಂಧಿ ವಿದೇಶಿ ಲಿಂಕ್ಗಳ ಬಗ್ಗೆ ಸಾಲು ಸಾಲು ಆರೋಪಗಳಿವೆ. ಈ ಹೊತ್ತಲ್ಲಿ ಈ ರೀತಿ ಹೇಳದೆ ಕೇಳದೆ ಪ್ರವಾಸ ಕೈಗೊಂಡ್ರೆ ಅದನ್ನ ಯಾವ ರೀತಿ ಪರಿಗಣಿಸಬೇಕು ಅನ್ನೋದು ಸಹಜವಾಗಿಯೇ ಭಾರತೀಯರಿಗೆ ಗೊಂದಲ ತರಿಸುತ್ತೆ. ಮುಂದೇನಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.